ಭಾರತ ರತ್ನ ಅಂದಿದ ತಕ್ಷಣ ನಾನು ಅದನ್ನ ಪ್ರಶಸ್ತಿಯಾಗಿ ತಗೊಂಡಿಲ್ಲ. ಆ ಸ್ಟೋರಿನ ಒಂದು ಸಿನಿಮಾದ ಕಥೆನೇ ಮಾಡಿದ್ದೇನೆ. ಇಟ್ ಇಸ್ ಅನ್ ಇನ್ಸ್ಪೈರಿಂಗ್ ಸ್ಟೋರಿ. ಇದನ್ನ ನಾನೇ ಬರೆದಿರೋಂಥ ಒಂದು ಕತೆ. ಈ ಭಾರತ ರತ್ನ, ಮನೆ ಮನೆಯಲ್ಲೂ ಒಂದು ಭಾರತ ರತ್ನ ಜನ್ಮಿಸಲಿ ಅಂತ ಒಂದು ಟ್ಯಾಗ್ ಲೈನ್ ಕೊಟ್ಟು ನಂದು ಕಾದಂಬರಿನೂ ಈಗ ರಿಲೀಸ್ ಆಗೋದಿದೆ. ಅದು ಒಂದು ಕಾದಂಬರಿ ಆಧಾರಿತ ಮೂವಿ ಮಾಡಬೇಕು ಅಂತಾನೆ ನಾವು ಅವರೆಲ್ಲ ರೆಡಿ ಮಾಡ್ಕೊಂಡ್ವಿ. ಏನೋ ಸ್ವಲ್ಪ ಸರ್ಕಮ್ಸ್ಟೆನ್ಸಸ್ಸು, ಸಿಚುಯೇಷನ್ನು ಸ್ವಲ್ಪ ವ್ಯತ್ಯಾಸ ಬಂತು, ಟೈಮು ಜಾಸ್ತಿ ಆಗಿದೆ, ಹೀಗಾಗಿ ಸ್ವಲ್ಪ ಡಿಲೇ ಆಗಿದೆ. ಬಟ್ ನನ್ನ ಸ್ಟೋರಿ ಇಸ್ ಫುಲ್, ಕಾದಂಬರಿ ರೆಡಿ ಆಗಿದೆ. ಇದನ್ನ ತಯಾರಿ ಮಾಡಿದ್ವಿ. ತಯಾರಿ ಯಾವ ಮಟ್ಟಕ್ಕೆ ಮಾಡಿದ್ವಿ ಅಂದ್ರೆ, ಸಿನಿಮಾಗೆ ವಿಜಯ್ ಪ್ರಕಾಶ್ ಅವ್ರ ಕಡೆಯಿಂದ ಹಾಡ್ಸಿದ್ದೀವಿ, ಹೇಮಂತ್ ಕುಮಾರಿಂದ ಹಾಡ್ಸಿದ್ದೀನಿ, ಅನುರಾಧ ಭಟ್ ಅವರಿಂದನೂ ಹಾಡ್ಸಿದ್ದೀನಿ. ಟೈಟಲ್ ಸಾಂಗ್ ಭಾರತ ರತ್ನದ್ದು ನೀವೆಲ್ಲ ಕೇಳಿರ್ಬೋದು. ನಾನೊಂದು 2 ಲೈನು ಯೂಟ್ಯೂಬಲ್ಲಿ ಬಿಟ್ಟಿದ್ದೆ. ಅಂಬರೀಷ್ ಅವರು ತೀರೋದ ನಂತರ ಶಿವಕುಮಾರ್ ಸ್ವಾಮಿ ಅವರು ತೀರೋದ ನಂತರ ನಾನದು ಧೀಮಂತದ್ದು ಹಾಡು 2 ಲೈನ್ಸ್ ನಾನು ಹಾಕಿದ್ದೆ. ನೀನೇ ಭಾರತ ರತ್ನ ಅಂತ ಒಂದು ಟೈಟಲ್ ಸಾಂಗ್ ಮಾಡಿದ್ದೆ. ಅದರ ನಾನು ಈ ಮೂವಿನ ನಾನು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ಒಂದು ಆಸೆ ಅಂತೂ ಇತ್ತು. ಅದನ್ನ ಈಗಲೂ ಮುಂದಕ್ಕೆ ಮಾಡ್ತೀವಿ ನಾವು. ಪ್ರೊಡ್ಯೂಸರ್ಸು ಇನ್ನು ಸ್ವಲ್ಪ ಹೆಚ್ಚಾಗಿ ನಮಗೆ ಸಹಾಯ ಮಾಡಿದ್ರೆ ಆ ಸಿನಿಮಾನ ಕಂಪ್ಲೀಟ್ ಮಾಡ್ತೀವಿ. ಆ ಫಿಲಮ್ ನಾನು ಏನು NPC ಮಾಡ್ತಾ ಇದ್ದೀನಿ ಅದಕ್ಕಿಂತ ಜೋರಾಗಿ ಎಫೆಕ್ಟ್ ಬೀಳುತ್ತೆ. ಯಾಕಂದರೆ ಅಲ್ಲಿ ವಿ ಇನ್ಸ್ಟಿಲ್ ಎ ಲಾಟ್ ಆಫ್ ಪೇಟ್ರಿಯಾಟಿಸಮ್ ಆ್ಯಂಡ್ ಕಾನ್ಫಿಡೆನ್ಸ್ ಇನ್ ಎವ್ರಿ ಯೂತ್ ಆ್ಯಂಡ್ ಎನ್ ಇಂಡಿವಿಜುವಲ್ ಅದರಲ್ಲಿ. ಸೊ ಹಾಗಾಗಿ ನೀವು ನೋಡಿರ್ಬೋದು, ಸುಮಾರು ಪತ್ರಿಕೆಯಲ್ಲೆಲ್ಲ ಬಂತು. ಪ್ರಜಾವಾಣಿಯಿಂದ ಹಿಡಿದು, ಕನ್ನಡ ಪ್ರಭದಿಂದ ಹಿಡಿದು, ಉದಯವಾಣಿ, ವಿಶ್ವವಾಣಿ, ವಿಜಯ ಕರ್ನಾಟಕ, ಇದರಲ್ಲೆಲ್ಲ ಬಂದು ಅಷ್ಟು. ಮತ್ತೆ ಕೆಲವು ಇಂಗ್ಲಿಷ್ ಇದರಲ್ಲಿ ನನ್ನ ಇಂಟರ್ವ್ಯೂ ಕೂಡ ಆಯಿತು. ಸೊ ದಿಸ್ ಈಸ್ ಭಾರತ. ಇಷ್ಟ ಅಂದರೂ ಸ್ವಲ್ಪ ಖರ್ಚು ಜಾಸ್ತಿನೇ ಆಗುತ್ತೆ, ಯಾಕಂದರೆ ಸ್ವಲ್ಪ ರಿಚ್ ಆಗೇ ಮಾಡಬೇಕಾಗತ್ತೆ. ಬಟ್ ನನ್ನ ಉದ್ದೇಶ ಏನಿದೆ ಅಂದರೆ, ಹೆಚ್ಚು ದುಡ್ಡು ಮಾಡ್ಕೊಬೇಕು ಈ ಮೂವಿಯಲ್ಲಿ, ಹೆಚ್ಚು ಬರಬೇಕು. ಯಾವ ಸಿನಿಮಾದಲ್ಲೂ ದುಡ್ಡು ಬರಲ್ಲ ಈ ಕಾಲದಲ್ಲಿ. ಒಂದಷ್ಟು ಡಾಮಿನೇಟೆಡ್ ಸ್ಟಾರ್ಸ್ ಇದ್ಮೇಲೆ ನಾವು ಯಾವ ಸಿನಿಮಾ ಮಾಡಿದ್ರು ದುಡ್ಡಂತೂ ಬರೋದಿಲ್ಲ. ನನಗೆ ಬೇಕಾಗೂ ಇಲ್ಲ. ನನಗೇನು ಬೇಕು ಅಂದರೆ, ಅಟ್ಲೀಸ್ಟ್ ಪಾಪ ಪ್ರೊಡ್ಯೂಸರ್ಸ್ ಮೋಸ ಹೋಗಬಾರ್ದು. ಮತ್ತು ಈ ಸಿನಿಮಾ ಎಲ್ಲ ಹಳ್ಳಿಗೂ, ಪಟ್ಟಣಕ್ಕೂ, ಬೇರೆ ಬೇರೆ ದೇಶಕ್ಕೂ ಹೋಗಬೇಕು. ನಮ್ಮ ರಾಜ್ಯದಲ್ಲೂ ಬೇರೆ ಬೇರೆ ರಾಜ್ಯದಲ್ಲಿ ನಾವು ಇದು ಚೇಂಜ್ ಮಾಡಿ, ಲ್ಯಾಂಗ್ವೇಜ್ ಚೇಂಜ್ ಮಾಡಿ ಅಲ್ಲೂ ಲಾಂಚ್ ಮಾಡಬೇಕಂತ ಒಂದು ಆಸೆ. ಇದು ಒಂದು ಭಾರತ ರತ್ನ. ಇದಕ್ಕೆ ಸಪೋರ್ಟ್ ಮಾಡೋಕ್ಕೆ ಯಾರನ್ನ ಬರ್ತಾರಾ ಅಂತ ಆ ಥರ ಯಾವುದೂ ನಾನು ಕೇಳಿಲ್ಲ. ಅವ್ರಿಗೆ ಯಾರಿಗೂ ನಾನು ರೀಚ್ ಮಾಡಲಿ. ಇದು ನಾನು ಮಾಡ್ತಾ ಇದ್ದೀನಿ ಅಂತ ಉದಯ್ ಮೆಹ್ತಾ ಅವ್ರಿಗೂ ಗೊತ್ತು. ಆಮೇಲೆ ನಾನು ಉಪೇಂದ್ರ ಅವ್ರಿಗೆ ಅವ್ರ ಮನೆಗೆ ಹೋಗಿರೋವಾಗ ನಾನಿದು ಡಿಸ್ಕಸ್ ಮಾಡಿದೆ. ಅದು ಹಾಡು ಕೂಡ ಕೇಳಿಸ್ದೆ 2. ಅವ್ರು ಹೇಳಿದ್ದಿಷ್ಟೇ, ಅದ್ಭುತ. ನಾನು ಅವ್ರಿಗೆ ಹೇಳಿದೆ, ಸರ್ ನೀವು ಮಾಡ್ತೀರಾ, ಬಟ್ ಪ್ರೊಡ್ಯೂಸರು ನಾನಂತೂ ಆಗಲ್ಲ. ಪ್ರೊಡ್ಯೂಸರ್ಸ್ ಬಂದಮೇಲೆ ನಾನು ಖಂಡಿತ ನಿಮ್ಮ ಹತ್ರನೂ ಬರ್ತೀನಿ ಸರ್ ಅಂತ ಹೇಳಿದ್ದೆ. ಬಟ್ ಈ ಭಾರತ ರತ್ನ ಈ ಮಟ್ಟದಲ್ಲಿ ನಾವು ಭಾಳ ಚೆನ್ನಾಗಿ ಮಾಡಬೇಕು ಅಂತ ಅಂತೂ ಆಸೆ ಇದೆ.